ನಾಡಿನಾದ್ಯಂತ ಬಿಸಿಲ ತಾಪಮಾನ ಹೆಚ್ಚಾಗಿದೆ. ನದಿ ಕೆರೆಗಳು ಬತ್ತಿ ಹೋಗಿದೆ. ಇದರಿಂದಾಗಿ ಜನ, ಜಾನುವಾರು, ಪಕ್ಷಿ ಸಂಕುಲ ಸಂಕಷ್ಟಕ್ಕೆ ಸಿಲುಕಿ ಕುಡಿಯುವ ನೀರಿಗೂ ಪರಿತಪ್ಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಹಾಯ ಆಗಲಿ ಅಂತಾನೆ ಇಲ್ಲೊಂದು ತಂಡ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸೋ ಕೆಲಸಕ್ಕೆ ಮುಂದಾಗಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನೀರಿನ ಮೂಲಗಳು ಬತ್ತಿ ಪ್ರತಿನಿತ್ಯ ಪ್ರಾಣಿ ಪಕ್ಷಿಗಳು ಜೀವ ಜಲಕ್ಕಾಗಿ ಹೋರಾಡ್ತಿವೆ. ಇವುಗಳಿಗೆ ಸಹಾಯ ಆಗಲಿ ಅಂತಾನೆ ಶಿವಮೊಗ್ಗದ ರಿಪ್ಪನ್ಪೇಟೆ ಪಟ್ಟಣದ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿಶೇಷ ಅಭಿಯಾನ ಶುರು ಮಾಡಿದ್ದಾರೆ. ಪಕ್ಷಿಗಳಿಗೆ ನೀರುಣಿಸಿ, ಪಕ್ಷಿ ಸಂಕುಲ ಉಳಿಸಿ ಎಂಬ ಘೋಷ ವಾಕ್ಯದಡಿ ಜಗ್ ತೊಟ್ಟಿಯನ್ನು ಹಿಡಿದುಕೊಂಡು ಕಾಡಿಗೆ ತೆರಳಿ ಬಿಸಿಲಿನಿಂದ ನೀರಿಲ್ಲದೆ ಪರಿತಪಿಸುತ್ತಿರುವ ಪಕ್ಷಿಗಳಿಗೆ ನೀರುಣಿಸುವ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪಟ್ಟಣದ ಸರ್ಕಾರಿ ಕಚೇರಿಗಳಲ್ಲಿ ಮೀಸಲು ಅರಣ್ಯ ಪ್ರದೇಶವಾದ ಕಣಬಂದೂರು, ಮುಗುಡ್ತಿ, ಕಾರಾಗೋಡು ಹಾಗೂ ವರಾನಹೊಂಡ ಅರಣ್ಯ ಪ್ರದೇಶದಲ್ಲಿ ಗಿಡಮರಗಳಿಗೆ ತೊಟ್ಟಿಗಳನ್ನು ಅಳವಡಿಸಿ ನೀರು ತುಂಬಿಸಿ ಪಕ್ಷಿಗಳಿಗೆ ನೀರುಣಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಯ ಸುತ್ತಮುತ್ತ ನೀರಿನ ತೊಟ್ಟಿಗಳನ್ನು ಅಳವಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ದಯೆ ಧರ್ಮದ ಮೂಲ ಅನ್ನಂಗೆ ದಯೆನ ಒಂದು ಧರ್ಮ ಆಗಿದೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರು ಅವು ಬಾಯ್ಬಿಟ್ಟು ಯಾರಿಗೂ ಕೇಳಲಿಕ್ಕಾಗಲ್ಲ. ಪಕ್ಷಿಗಳು ಚಿಲಿಪಿಲಿ ಅಂತ ಹೋಗ್ಬಿಟ್ರೆ ನೀರು ಬೇಕು ಅಂತ ನಮ್ಮ ಹತ್ರ ಬಂದು ಕೇಳಲಿಕ್ಕಾಗಲ್ಲ. ಹಾಗಾಗಿ ಒಂದು ಮಾನವೀಯ ಹಾಗೂ ಒಂದು ಯಶಸ್ವಿ ಹೃದಯ ಮುಟ್ಟುವಂಥ ಕಾರ್ಯ ಇದು. ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ಪೋಸ್ಟ್ಪನ್ ನ್ಯೂಸ್ ಬಳಗದ ವತಿಯಿಂದ ಒಂದು ಉತ್ತಮವಾದ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಒಟ್ಟಾರೆ ಕರ್ತವ್ಯದ ಒತ್ತಡದ ನಡುವೆಯೂ ಬಿಸಿಲಿನಿಂದ ನೀರಿಲ್ಲದೆ ಪರಿತಪಿಸುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುತ್ತಿರುವ ಅಧಿಕಾರಿಗಳ ಸೇವೆ ಮೆಚ್ಚುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಣಿ ಪಕ್ಷಿ ಸಂಕುಲವನ್ನ ಉಳಿಸುವ ನಿಟ್ಟಿನಲ್ಲಿ ಸಹಾಯ ಮಾಡಲು ಮುಂದಾಗೋಣ ಎನ್ನುವುದೇ ನಮ್ಮ ಆಶಯ. ಭೀಮನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ತುಂಗಭದ್ರಾ ನದಿ ನೀರನ್ನೇ ನಂಬಿಕೊಂಡಿದ್ದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬತ್ತಿ ಹೋದ ನದಿಯಲ್ಲಿ ದೊಡ್ಡ ಹೊಂಡಗಳನ್ನು ಮಾಡೋ ಮೂಲಕ ವರದಿ ನೀರಿನ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭೀಕರ ಬಿಸಿಲಿಗೆ ಬತ್ತಿದ ತುಂಗಭದ್ರಾ ನದಿ. ನದಿ ನೀರು ನಂಬಿಕೊಂಡ ರೈತರು ಕಂಗಾಲು. ಒಂದ್ ಕಡೆ ರಣ ಬಿಸಿಲಿಗೆ ನದಿಯ ಒಡಲು ಸಂಪೂರ್ಣ ಖಾಲಿ. ಮತ್ತೊಂದು ಕಡೆ ದೊಡ್ಡ ಹೋಂಡಾಗಳನ್ನ ತೋಡಿ ಒರತೆ ನೀರನ್ನೇ ಕೃಷಿ ಭೂಮಿಗೆ ಪಂಪ್ ಮೂಲಕ ಹರಿಸ್ತಿರೋ ರೈತರು ಕಟಾವಿಗೆ ಬಂದಿರೋ ಭತ್ತವನ್ನ ಉಳಿಸಿಕೊಳ್ಳಲು ಹೀಗೆ ರೈತರು ಕಡು ಕಷ್ಟಪಡ್ತಿರೋದು ತುಂಗಭದ್ರಾ ನದಿಯ ಒಡಲು ಮುಂಡರಗಿಯಲ್ಲಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು, ಹಮ್ಮಿಗಿ ಸೇರಿದಂತೆ 16 ಗ್ರಾಮದ ರೈತರು ತುಂಗಭದ್ರಾ ನದಿ ನೀರನ್ನೇ ನಂಬಿ ಭತ್ತ, ಕಬ್ಬು ಬೆಳೆದಿದ್ರು. ಆದ್ರೆ ತುಂಗಭದ್ರಾ ನದಿಯ ಒಡಲು ಸಂಪೂರ್ಣವಾಗಿ ಬತ್ತಿದ್ದು ಇದೀಗ ನದಿಯಲ್ಲಿಯೇ ದೊಡ್ಡ ಹೊಂಡ ಮಾಡಿ ಒರತೆ ನೀರನ್ನೇ ಪೈಪ್ ಮೂಲಕ ಜಮೀನಿಗೆ ನೀರು ಹರಿಸಲು ಸಾಹಸ ಪಡ್ತಿದ್ದಾರೆ. ಇಲ್ಲಿ ರೈತರು ಅಮ್ಗಿಲಿದ್ದ ಹಿಡಿದು ಅಮ್ಮಿಗೆ ಆಗಿರ್ಬೋದು, ಸಿಂಗಟಾಲೂರು ಆಗಿರ್ಬೋದು, ಶೇರ್ನಾಳೆ ಆಗಿರ್ಬೋದು, ಕೊರ್ಲಹಳ್ಳಿ, ಹೆಸರೂರು, ಇವೆಲ್ಲ ತುಂಗಭದ್ರಾ ನದಿ ಒಂದು ದಂಡೆ ಮೇಲೆ ಇರ್ತಕ್ಕಂಥ ಹಳ್ಳಿಗಳು. ನಾವು ಈ ನದಿಯನ್ನು ನಂಬ್ಕೊಂಡು ಬೆಳೆ, ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು, ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಆದರೆ ಈ ಸಲ ಎಲ್ಲವೂ ಈ ಕಟಾವಿನ ವೇಳೆ ಬಂದವೆ. ಇದು ಒಂದು ಹೊಳೆ ಬತ್ತಿ ಹೋಗೋದ್ರಿಂದಾಗಿ ಇಲ್ಲಿ ಎಲ್ಲ ಜನರು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಭತ್ತ ಕೂಡ ಒಣಗಿ ಹೋಗಿದೆ. ಅಷ್ಟೇ ಅಲ್ಲದೆ ಕಬ್ಬು ಕೂಡ ಒಣಗಿ ಹೋಗ್ತಾ ಇದೆ. ಸಣ್ಣಗಳ ಬೆಳೆಗಳಿರ್ತಕ್ಕಂಥ ಅಲಸಂದಿ ಇರ್ಬೋದು, ಉದ್ದು ಇರ್ಬೋದು, ಈ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇವೆ. ಇನ್ನು ತುಂಗಭದ್ರಾ ನದಿಯ ಒಡಲಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ 100 ಎಕರೆ ಪ್ರದೇಶದಲ್ಲಿ ಭತ್ತ ಹಾಗೂ ಕಬ್ಬು ಬೆಳೆಯಲಾಗಿದೆ. ಭತ್ತ ಕಾಳು ಕಟ್ಟುವ ಸಮಯ ಬಂದಿದ್ದು ನೀರಿಗೆ ಬರ ಎದುರಾಗಿದೆ. ಹಮ್ಮಿಗಿ ಬ್ಯಾರೇಜ್ನಲ್ಲಿ ಸಾಕಷ್ಟು ನೀರಿದೆ. ಆದರೆ ಅಧಿಕಾರಿಗಳು ಮಾತ್ರ ತುಂಗಭದ್ರಾ ನದಿಗೆ ನೀರು ಹರಿಸ್ತಿಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ರೈತರು ಕೂಡ ಬೆಳೆ ಒಣಗಾಕತ್ತೇವು. ಹೀಗಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಆದಷ್ಟು ಬೇಗ ತಾವು ಈಗ ಬಿಟ್ಟಿರ್ತಕ್ಕಂಥ 2 TMC ನೀರು ನಮಗೆ ಬರಲಿಕ್ಕಿಲ್ಲ.
ಹೀಗಾಗಿ ಹೆಚ್ಚಿನ ಇನ್ನೊಂದು 2-3 TMC ನೀರನ್ನು ಬಿಡಿಸಬೇಕು. ಅದರ ಬಗ್ಗೆ ರೈತರ ಜಮೀನಿಗೆ ನೀರನ್ನು ಹರಿಸ್ಬೇಕಂತೇಳಿ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ DC ಮೇಡಮ್ ಅವರು ಕೂಡ ಅದರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀವಿ. ಮಳೆ ಇಲ್ಲದೆ ತುಂಗಭದ್ರಾ ನದಿ ಬತ್ತಿರೋದು ನಿಜ. ಆದ್ರೆ ಈ ನೀರನ್ನೇ ನಂಬಿದ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದು ಅಧಿಕಾರಿಗಳೇ ಅನ್ನದಾತರ ಬೆಳೆಯನ್ನ ಉಳಿಸಬೇಕಿದೆ. ಮಂಜು ಪತ್ತ